ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ, ಹಾಗೆ ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ. ಈಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಎಲ್ಲಿಗೂ ಅಲ್ಲ, ನಾನು ಹೋಗ್ತಾ ಇರೋದು ಇವಾಗ ಕಾಯಿ ಹೊರಲಿಕ್ಕೆ. ನಮ್ಮ ಮನೇಲಿ ಇವತ್ತು ಕಾಯಿ ಕುಯಿಸ್ತಾ ಇದ್ದಾರೆ, ತೆಂಗಿನಕಾಯಿನ. ಅದನ್ನ ಹೊರಲಿಕ್ಕೆ ಯಾರಿಲ್ಲ, ಹಾಗಾಗಿ ನಾನೇ ಹೊರಬೇಕು. ನಮ್ಮ ಮನೆಯಲ್ಲಿ ನಮ್ಮಣ್ಣ ಎಲ್ಲ ಇಲ್ಲ ಇವಾಗ ಸದ್ಯಕ್ಕೆ, ಅವರು ಬೆಂಗಳೂರಲ್ಲಿದ್ದಾರೆ. ಹಾಗಾಗಿ ನಾನೇ ನೋಡ್ಕೋಬೇಕು ಇಲ್ಲಿ ಸ್ವಲ್ಪ ಕೆಲಸಗಳೆಲ್ಲ. ಅದಕ್ಕೋಸ್ಕರ ಅಮ್ಮ ಅಲ್ಲಿ ಕಾಯಿ ಕುಯಿಸ್ತಾ ಇದ್ದಾರೆ. ಅಪ್ಪ ಅಮ್ಮ ಇಬ್ಬರು ಹೋಗಿ. ಅಪ್ಪನಿಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಅವ್ರು ಮಾಡೋಕ್ಕಾಗಲ್ಲ ಕೆಲಸ ಎಲ್ಲ. ಇನ್ನೇನಿದ್ರು ನಾನು ಅಮ್ಮ ಅಷ್ಟೇ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಮ್ಮನೆ ಹಿತ್ತಲು. ಮಳೆಗಾಲ ಆಗಿರೋದ್ರಿಂದ ನೋಡಿ ಎಷ್ಟೊಂದು ಹುಲ್ಲೆಲ್ಲ ಬೆಳ್ಕೊಬಿಟ್ಟಿದೆ, ಎಷ್ಟು ಹಸಿರು ಹಸಿರಾಗಿ ಕಾಣಿಸ್ತಾ ಇದೆ ಅಂತ. ನಮ್ಮಮ್ಮ ಕಾಯಿ ಕುಯಿಸ್ತೀನಿ ಅಂತ ಬಂದ್ಬಿಟ್ಟು ಇಲ್ಲಿ ಎಲೆ ಅಡಿಕೆ ಹಾಕೊಂಡು ಕೂತಿದ್ದಾರೆ ನೋಡಿ, ಅಜ್ಜಿ ಜೊತೆ ಮಾತಾಡ್ಕೋತಾ. ಅಲ್ಲಿ ಹೋಗಿರ್ಬೇಕೇನ ಕೂ ಹಾಕುವುದಂತಕ್ಕೆ ನೀ ಬಾ, ನೀ ಎಲ್ಲಿದ್ರೇನು ನೀ ಬಾರೆ ಬಂದು ಅವ್ರ ಮನೇಲಿ ಕೂತೆ ಮನೆಗೆ ಬಂದಿರೋ ಅಲ್ಲೆಲ್ಲ ಹೊಸ್ಬಂದು ಮನೆ ಅಲ್ಲೆಲ್ಲ ಕಟ್ಟು ಮೇಲೆ ಹೋಗಿನಂತೆ. ನೀವು ಹೋಗಿಲ್ಲಲ್ಲ, ಕಟ್ಟಿಗೆ ಹೋಗಿನಂತ ಯಮ್ಮನತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಈ ಜಾಗ ಬಂದು ನಾವು ಫಸ್ಟ್ ಇದ್ದಿದ್ದು ಮನೆ ಇಲ್ಲೇ. ನಮ್ಮ ಮನೆ ಫಸ್ಟ್ ಇದ್ದಿದ್ದು ಇಲ್ಲೇ. ಈಗ ಅದನ್ನ ಹೊಡೆದಾಕ್ಬಿಟ್ಟು, ಹಳೆ ಮನೆ ಹೊಡೆದಾಕ್ಬಿಟ್ಟು ಈಗ ಹೊಸದಾಗಿ ಮನೆ ಕಟ್ಟಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ನಿಂಬೆಹಣ್ಣಿನ ಗಿಡಕ್ಕೆ ಎಷ್ಟೊಂದು ನಿಂಬೆಹಣ್ಣು ಬಿಟ್ಟಿದೆ ಅಂತ ನೋಡಿ. ತುಂಬ ನಿಂಬೆಹಣ್ಣು ಬಿಟ್ಟಿದೆ. ಹಣ್ಣಲ್ಲ, ಕಾಯಿ, ನಿಂಬೆಕಾಯಿ ಆಗಿದೆ ನೋಡಿ. ಇದೆಲ್ಲ ಕೊಯ್ತು, ಒಂದು 50 ಕಾಯಿ ಕೊಯ್ತು. ನೋಡ್ತಾ ಇದ್ದೀರಲ್ಲ ಎಷ್ಟೊಂದಿದೆ ಅಂತ. ಕೈ ನೋಡಿ, ಇನ್ನೊಂದು ದೊಡ್ಡ ಸರಿ. ಆಮೇಲೆ ಯಾವ್ದು ಹಲಸಿನ ಮರ ಕುಯ್ಯಿ ಅಂತಿದ್ರಲ್ಲ, ಯಾವುದೇ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ದೇವಸ್ಥಾನ ಬಂದು ನಮ್ಮ ಮನೆ ದೇವರು ವೆಂಕಟರಮಣ ದೇವರು. ನೋಡಿ, ನಮ್ಮೂರಲ್ಲಿ ಎಷ್ಟು ಬೇಡಿಕೆ ಅಂತಂದರೆ ಕಾಯಿ ಕುಯ್ಯೋರಿಗೆ. ಯಾಕೆ ಅಂತಂದರೆ ಇವರೊಬ್ಬರೇ ಇರೋದು ಸದ್ಯಕ್ಕೆ. ನೋಡಿ ಹೇಗೆ ಮರ ಹತ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ನಿಮ್ಮೂರ ಕಡೆಯಲ್ಲೂ ಇದೇ ಥರನ ಮರ ಹತ್ತೋದು? ಆದರೆ ಇವ್ರ ಧೈರ್ಯ ಮೆಚ್ಚಲೇಬೇಕು. ಎಷ್ಟು ಎತ್ತರ ಮರ ಇದ್ರೂ ಹತ್ತಿ ಕಾಯಿ ಕುಯ್ತಾರಲ್ವ, ಗ್ರೇಟ್ ಮಾತ್ರ ಇವರು.
ಏನು ಗೊತ್ತಾ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟೆಲ್ಲ ಕಾಯಿ ಹೊತ್ತಿದ್ದು ನಾನು ನಮ್ಮಮ್ಮ. ಅವ್ರು ಅರ್ಧಕ್ಕೆ ತಂದು ಕೊಡ್ತಾಯಿದ್ರು, ನಾನು ಅಲ್ಲಿಂದ ಇಲ್ಲಿಗೆ ತಂದು ಹಾಕ್ತಾಯಿದ್ದೆ. ಆದರೆ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ಡ್ಯಾಡಿ ಹತ್ರ ವೀಡಿಯೋ ಮಾಡಿ ಅಂತಂದರೆ ಅವರು ಕೂಡ ಬೈದ್ಬಿಟ್ರು. ಬೈಸ್ಕೊಂಡು ಸುಮ್ಮನಾದ. ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ ವೀಡಿಯೋ ಮಾಡೋದು, ಕೆಲಸ ಮಾಡೋ ಟೈಮಲ್ಲೆಲ್ಲ. ನೋಡಿ, ನಿಮ್ಗೆ ಇವತ್ತು ನಮ್ಮೂರಲ್ಲಿ ಹೇಗೆ ಕಾಯಿ ಕುಯ್ತಾರೆ ಅಂತ ತೋರಿಸಿದ್ನಲ್ಲ. ಈಗ ನೋಡಿ, ನಾನು ನಮ್ಮೂರಲ್ಲಿ ಹೇಗೆ ಹಿಡಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಈಗಾಗಲೇ ನಮ್ಮಮ್ಮ ಹಿಡಿ ಮಾಡ್ತಾ ಇದ್ದಾರೆ ನೋಡಿ. ಈ ಕಡೆ ನಾವು ಹೀಗೇ ಹಿಡಿ ಮಾಡೋದು. ಕಾಯಿ ಕುಯ್ಸ್ತೀವಲ್ಲ, ಆವಾಗ ಒಂದು ಗರಿನ ಕುಯ್ಸ್ಬಿಟ್ಟು ಅದನ್ನ ಈ ಥರ ಹಿಡಿ ತೋರಿಸ್ತೀನಿ. ನೋಡಿ, ನೋಡಿ ಈ ಥರ ಮಧ್ಯೆ ಇಟ್ಕೊಬೇಕಾ, ಮಧ್ಯ ಅಲ್ಲ ನೋಡಿ, ಈ ಥರ ಇಲ್ಲಿ ಇಟ್ಕೊಬೇಕಾ, ಇಟ್ಕೊಬಿಟ್ಟಿಗೆ ಕಟ್ ಮಾಡಿ ಈ ಥರ ಹೀಗೆ ಮಾಡಬೇಕು. ಅಮ್ಮಿಗಮ್ಮ ಹಾಂ ಶುರು ತೆಗಕ್ಕಿಲ್ಲ ಇಲ್ಲ ಕಟ್ಟಾಗಿ. ಹಾಯ್, ಸಂಜೆ ಇದು ಸೊಳ್ಳೆ ಕಚ್ಚಿರ್ತದೆ. ಹಾಂ ಹೌದು, ಕೆಲಸ ಬಂದ್ಯಾ ಅಮ್ಮಿ? ಸೊಳ್ಳೆ ಕೂತಿದ್ದೇನೆ ಕೆಲಸ ಕಡೆಗೆ, ನನಗೆ ಕೂರ್ಕೋಬೋದು ಇಲ್ಲಿಗೆ. ಸೊಳ್ಳೆ ಜಾಸ್ತಿ ಸಂಜೆ ಮೇಲೆ ಮಾಡಿದ್ರೆ ಸುಮ್ಮನೆ. ಜಾಸ್ತಿ ಇನ್ನೂ ಸ್ವಲ್ಪ ಕೂತ್ಕೊಬಿಟ್ರೆ ಸೊಳ್ಳೆ ನನ್ನ ರೊಕ್ಕ ಕೂತ್ಬಿಡುತ್ತೆ. ಅಷ್ಟೊಂದು ದಿನ ಮೇಲೆ ಸೊಳ್ಳೆ. ಸಂಜೆ ಮಾತ್ರ ಅಷ್ಟೇ ಸೊಳ್ಳೆ ಬರೋದು, ಬೇರೆ ಟೈಮ್ ಇರೋದು. ಇನ್ನು ಬೆಳಿಗ್ಗೆ ಒಂದು ಟೈಮ್ ಬಂದ್ಬಿಟ್ಟು ಹೋಗುತ್ತೆ ಅಷ್ಟೇ. ಬಟ್ ಬೇಕಾಗಿರೋದು ಅಷ್ಟೇ. ಬೆಳಿಗ್ಗೆ ಹೊತ್ತು ಒಂದು ಸ್ವಲ್ಪ ಕುಡಿತಾ, ಆಮೇಲೆ ಸಂಜೆ ಟೈಮ್ ಒಂದು ಸ್ವಲ್ಪ ಬಂದುಬಿಟ್ಟು ಒಂದು ಅರ್ಧ ಗಂಟೆ ಇದ್ದು ಹೋಗ್ಬಿಡುತ್ತೆ ಅಷ್ಟೇ. ಹಿಡಿ ಕಟ್ಟಿ ತೆಗೆದಾಯಿತು. ನಿಮಗೆ ಹಿಡಿ ಕಡಿ ಮಾಡ್ಕೋಸ್ಕರ ಸೊಳ್ಳೆ ಹತ್ರ ಕುತ್ಕೊಂಡ್ಬಿಟ್ಟಿದ್ದೀನಿ. ಆವಾಗಿಂದ ತುಂಬ ಕಷ್ಟ ಇದೆ. ನೋಡಿ, ಈ ಥರ ಹಿಡಿ ಮಾಡ್ಕೊಳ್ಳೋದು. ಅದರಲ್ಲಿ ಪಟ್ಟಲ್ಲ ಏನು ಇದೆ ಮಾಡೋಕ್ಕೆ. ನೋಡಿ ನೋಡಿ ರೆಡಿಯಾಗಿದೆ. ನೋಡಿ, ನಮ್ಮನೆ ಹಿಡಿ ರೆಡಿಯಾಗಿದೆ. ಇನ್ನೂ ಇದೆ ಸ್ವಲ್ಪ ಮಾಡೋಕ್ಕೆ. ನಾಳೆ ಮಾಡೋಣ, ಸಂಜೆ ಆಯಿತು ಅಂತಂದ್ರಮ್ಮ. ಇದಕ್ಕೋಸ್ಕರ ಹಂಗೆ ಸೈಡ್ ಬಿಡ್ತೀನಿ. ಇವತ್ತಿನ ನನ್ನ ದಿನಚರಿ ವ್ಲಾಗ್ ಹೇಗಿತ್ತು? ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.